ಹಾಯ್ ಹಲೋ ನಮಸ್ಕಾರ ಗೆಳೆಯರೇ. ನಾನು ಇವತ್ತು 5 ತಿಂಗಳ ಓಬೆನ್ ರೋರ್ ಹೇಗಿದೆ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ತಾ ಇದ್ದೀನಿ. 4.4 ಕಿಲೋವ್ಯಾಟ್ ಓಬೆನ್ ರೋರ್ ಲುಮಿನಾ ಗ್ರೀನ್ ನನ್ನ EV ಬೈಕ್. ಓಬೆನ್ ರೋರ್ ಹೇಳ್ಬೇಕಂದ್ರೆ ಫಾಸ್ಟ್ ಲುಕ್ಕಿಂಗ್ ಸೂಪರ್ ಆಗೈತೆ ಗಾಡಿ. ಮಾತ್ರ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ಗಾಡಿ ಸೂಪರ್ ಆಗೈತೆ, ಸೂಪರ್ ಪರ್ಫಾರ್ಮೆನ್ಸ್ ಇದೆ ಓಬೆನ್ ರೋರ್. ಮತ್ತು ಓಬೆನ್ ರೋರಲ್ಲಿ ನಾನೊಂದು ಕೆಲವು ಯೂಟ್ಯೂಬ್ ವೀಡಿಯೋಗಳಲ್ಲಿ ಕೇಳಿದ್ದೆ, ಥ್ರಾಟಲ್ಲು ಬಿಟ್ಟರೂ ಗಾಡಿ ಪಾಸ್ ಆಗುತ್ತೆ ಅಂತ. ಆ್ಯಕ್ಚುಲಿ EV ಗಾಡಿನಲ್ಲಿ ಜಸ್ಟ್ ನಾವು ಇಷ್ಟು ರೊಟೇಟ್ ಮಾಡಿದ್ರೆ ಸಾಕು, ಇಷ್ಟು ಟರ್ನ್ ಮಾಡಿದ್ರೆ ಸಾಕು, ಗಾಡಿ ಫಾಸ್ಟಾಗಿ ಹೋಗುತ್ತೆ. ಹ್ಯಾವ್ಯಾಕ್ ಮಾಡಲ್ಲಿ ಅದು ನಾವು ಈ ಥರ ಫುಲ್ಲು ರೈಸ್ ಮಾಡ್ಕೊಂಡು ಬಂದು ಈ ಕಂಡೀಷನ್ ಬಂದಾಗ ಫಾಸ್ಟ್ ಮೂವ್ ಆಗುತ್ತೆ. ಅದಕ್ಕೆ ಅವರು ಥ್ರಾಟಲ್ ಬಿಟ್ಟರೂ ಫಾಸ್ಟ್ ಮೂವ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಅದು ಫಾಸ್ಟ್. ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂದರೆ, ನನಗೆ ಆಗಿರೋ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಈ ಥರ ಯೂಸ್ ಮಾಡೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಇಷ್ಟು ಟ್ಯೂನ್ ಮಾಡಿದ್ರೆ ಸಾಕು, ಗಾಡಿ ರನ್ ಆಗುತ್ತೆ. ಮತ್ತು ಬಿಡಬೇಕಂದ್ರೆ ಥ್ರಾಟಲ್ಲು ಯೂಸ್ ಮಾಡಬೇಕು ಅಂತಂದರೆ ಗೇರ್ ಗಾಡಿ ಥರ ಯೂಸ್ ಮಾಡಬಾರ್ದು. ಇಷ್ಟು ನಾವು ಟ್ಯೂನ್ ಮಾಡಿದರೆ ಟಕ್ಕಂತ ಬಿಡಬೇಕು. ಈ ಥರ ನಿಧಾನ ಬಿಟ್ಕೊಬತ್ತೀನಿ ಅಂತಂದರೆ ಗಾಡಿ ಈ ಮೂಡ್ ಬಂದಾಗ ಫಾಸ್ಟಾಗಿ ರನ್ ಆಗುತ್ತೆ. ಮತ್ತು ಇದು ರೇಂಜ್ ಬಗ್ಗೆ ಮಾತಾಡೋದಾದರೆ, ಇವಾಗ ಪರ್ಸೆಂಟೇಜ್ ಬಂದು ಬ್ಯಾಟ್ರಿ ಕಡಿಮೆ ಇದೆ ನನ್ನ ಹತ್ರ. 3 ರೆಡ್ ಬಂದು 2 ಇದೆ, 3 ವೈಟ್ 3 ಇದೆ. ಅದು ಫುಲ್ ಇದ್ದಾಗ ಇಕೋ ಮೋಡಲ್ ಹೋದರೆ 15 ಕಿಲೋಮೀಟ್ರ್ ಹೋಗ್ಬೋದು. ಅದೇ ಸಿಟಿ ಮೋಡಲ್ ಹೋದರೆ 10 ಕಿಲೋಮೀಟ್ರ್ ಹೋಗ್ಬೋದು 1 ಪಾಯಿಂಟ್ಗೆ. ಅದೇ ನಾವು ಹ್ಯಾವ್ಯಾಕ್ ಮೋಡಲ್ ಹೋದರೆ, ಹ್ಯಾವ್ಯಾಕ್ ಮೋಡಲ್ಲಿ 90 ಏನಾದರೂ ಗಾಡಿ ರನ್ ಆದರೆ ಒಂದು ಚಾರ್ಜಿಂಗ್ ಪಾಯಿಂಟ್ಗೆ 6 ಕಿಲೋಮೀಟ್ರ್ ಹೋಗ್ಬೋದು. ಇದೇ ಥ್ರೂ ರೇಂಜ್ ಫ್ರೆಂಡ್ಸ್. ಇಷ್ಟು ಹೇಳಿದ್ದೀನಿ ಫ್ರೆಂಡ್ಸ್. ಲೈಕ್ ಆದರೆ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಓಬೆನ್ ರೋರ್ ಮೈ EV ಬೈಕ್.